ಕೆಲವು ಮಕ್ಕಳ ಬುದ್ಧಿವಂತಿಕೆಯಿಂದ ನೀವು ಶಾಕ್ ಆಗಿದ್ದೀರಾ? ತಾಯಿಯ ಗರ್ಭದಲ್ಲಿರುವ ಮಗುವಿಗೆ ಒಳ್ಳೆಯ ಸಂಸ್ಕಾರ ಕೊಡಬಹುದು. ತಂದೆ ತಾಯಿಯ ಭಾವನೆಗಳನ್ನ ಗರ್ಭದಲ್ಲಿರುವ ಮಗು ಅರಿಯಬಹುದು. ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಲು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನ ವ್ಯವಸ್ಥಾಪಕರು ಹಾಗೂ ಎನರ್ಜಿ ಥೆರಪಿಸ್ಟ್ ಆದಂತಹ ರಮ್ಯಾ ಸುರೇಶ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಮ್ಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ರಮ್ಯಾ ಅವರೇ, ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಚಾರ ಬಂದು ಗರ್ಭ ಸಂಸ್ಕಾರದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಏನಿದು ಗರ್ಭ ಸಂಸ್ಕಾರ? ಕೇಳೋದಕ್ಕೆ ತುಂಬಾ ಎನರ್ಜೆಟಿಕ್ ಆಗಿದೆ. ಏನಿದು ಗರ್ಭ ಸಂಸ್ಕಾರ ಅಂದ್ರೆ? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನೋದನ್ನು ನಾವು ಅನಾದಿ ಕಾಲದಿಂದನೂ ಕೇಳ್ತಾ ಇದ್ದೀವಿ. ಎಲ್ಲ ಕಡೆನೂ ಮಾತೃವಿಗೆ ಒಂದು ಪ್ರಥಮ ಸ್ಥಾನವನ್ನು ಕೊಡ್ತಾರೆ. ಅದರಲ್ಲೂ ಮಾತೃವೇ ಮೊದಲ ಗುರು ಅಂತಲೂ ಹೇಳ್ತಾರೆ. ಸೊ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಭೂಮಿಗೆ ಬಂದಮೇಲೆ ಮಗುಗೆ ಏನು ಎಜುಕೇಷನ್ ಕೊಡ್ತಾರೋ ಮನೆಯಲ್ಲಿ, ಆದ್ರಿಂದ ಮಗುಗೆ ತಾಯಿ ಮೊದಲ ಗುರು ಅಂತಾರೆ. ಆದರೆ ಇದರ ಪ್ರಕಾರ ಯಾವಾಗ ಒಂದು ಮಗು ಒಂದು ಸೋಲು ಒಂದು ಊಂಬನ್ನು ಸೇರುತ್ತೆ, ಗರ್ಭನ ಸೇರುತ್ತೆ, ಅಲ್ಲಿಂದಾನೇ ಅದರ ಶಿಕ್ಷಣ ಸ್ಟಾರ್ಟ್ ಆಗೋಗುತ್ತೆ. ಸೊ ಯಾವ ಥರ ಆ ಮಗು ಈ ಭೂಮಿಗೆ ಬರಬೇಕು, ಏನೇನೆಲ್ಲ ಸಂಸ್ಕೃತಿನ ಹೊತ್ಕೊಂಡು ಬರಬೇಕು, ಯಾವ್ಯಾವ ಸಂಸ್ಕಾರಗಳನ್ನು ಹೊತ್ಕೊಬರ್ಬೇಕು, ಈ ಭೂಮಿ ಮೇಲೆ ತನ್ನದೇ ಆದಂತಹ ಜಾಗನ ಯಾವ ಥರ ಮಾಡ್ಕೋಬೇಕು, ಒಬ್ಬರ ಜೊತೆ ಹೇಗಿರಬೇಕು, ತಂದೆ ತಾಯಿಗಳ ಜೊತೆ ಹೇಗಿರಬೇಕು. ಶ್ರವಣ ಕುಮಾರನ ಬಗ್ಗೆ ನಾವು ಕೇಳಿದ್ದೀವಿ, ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತಿದ್ರು. ರಾಮನ ಬಗ್ಗೆ ನಾವು ಕೇಳಿದ್ದೀವಿ. ಸೊ ಇದೆಲ್ಲ ನೋಡಿದಾಗ ಅವರ ಸಂಸ್ಕೃತಿ, ಅವರ ಸಂಸ್ಕಾರಗಳ ಬಗ್ಗೆ ಗೊತ್ತಾಗುತ್ತೆ. ಸೊ ಗರ್ಭ ಸಂಸ್ಕಾರ ಅಂದರೆ ಮಗು ಹೊಟ್ಟೆಗೆ ಬಿದ್ದಾಗ ಅಲ್ಲಿಂದ ನಾವು ಏನೇನೆಲ್ಲ ಎಜುಕೇಷನ್ ಕೊಡ್ತೀವಿ ಆ ಮಗುಗೆ, ಅದೇ ಗರ್ಭ ಸಂಸ್ಕಾರ. ಇದನ್ನು ಊಮ್ ಹೀಲಿಂಗ್, ಊಮ್ ಥೆರಪಿ ಅಂತಲೂ ಸಹ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಅನಾದಿ ಕಾಲದಿಂದನೂ ಇತ್ತು, ಆದರೆ ಮಧ್ಯದಲ್ಲೆಲ್ಲೋ ಮಿಸ್ ಆಗಿತ್ತು. ಬಟ್ ಎಗೇನ್ ಮತ್ತೆ ತನ್ನದೇ ಆದಂಥ ಸ್ಥಾನನ ಪಡ್ಕೋತಾ ಇದೆ. ಇನ್ನು ಕೆಲವರು ಮಕ್ಕಳಿಗಾಗಿ ವ್ರತ ಪೂಜೆ ಅಂತೆಲ್ಲ ಮಾಡ್ತಾರೆ. ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ? ಪುತ್ರ ಕಾಮೇಷ್ಟಿ ಯಾಗ ಅಂತ ಹೇಳ್ತಾರೆ. ದಶರಥ ಮಹಾರಾಜರು ತನಗೆ ಗಂಡು ಮಕ್ಕಳಾಗದಿದ್ದಾಗ ಈ ಒಂದು ಯಜ್ಞ ಮಾಡ್ತಾರೆ. ತುಂಬ ಕಡೆ ಇದರ ಬಗ್ಗೆ ಅಪಹಾಸ್ಯ ಮಾಡಿರ್ತಾರೆ. ಏನು ಅರಳಿ ಮರ ಸುತ್ತಬಿಟ್ರೆ ಮಕ್ಕಳಾಗ್ಬಿಡತ್ತಾ, ನಾಗರ ಕಲ್ಲಕ್ಕೆ ಪೂಜೆ ಮಾಡಿಬಿಟ್ರೆ ಮಕ್ಕಳಾಗ್ಬಿಡತ್ತಾ ಅಂತ. ಆ್ಯಕ್ಚುಲಿ ಇದು ಒಂದು ಪ್ರೋಸೆಸ್ಸು. ಬಾಡಿನಲ್ಲಿ ನೆಗೆಟಿವ್ಸು, ಬ್ಲಾಕೇಜಸ್ಸು ಇದ್ದಾಗ ಗರ್ಭ ಧರಿಸೋಕ್ಕೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಏನೇ ಬ್ಲಾಕೇಜಸ್ ಇರ್ಬೋದು, ಪಾಸ್ಟ್ ಲೈಫ್ ಕರ್ಮಾಸ್ ಇರುತ್ತೆ, ಶಾಪಗಳಿರುತ್ತೆ. ನಮ್ಮದು ಹಿಪ್ನೋಥೆರಪಿನಲ್ಲಿ ಈ ಥರ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀವಿ. ಆ್ಯಕ್ಚುಲಿ ಒಂದು ಕೇಸ್ ತಗೊಂಡಿದ್ವಿ. ಅವ್ರಿಗೆ 20 ವರ್ಷದಿಂದ ಮಕ್ಕಳಾಗ್ತಿರ್ಲಿಲ್ಲ. ಯಾಕೆ ಅಂತ, ಅದ್ರ ಹೊಟ್ಟೆ ಯಾವಾಗೂ ಉದ್ದಂಗೆ ಇರೋದು. ಸೊ ಏನು ಅಂತ ಅವ್ರಿಗೆ ಹೊಟ್ಟೆ ತುಂಬ್ದಂಗೂ ಇರೋದು, ಯಾವಾಗ್ಲೂ ಏನೋ ಇದೆ ಒಳಗಡೆ ಅಂತಂಗೆ ಇರೋದು. ಸೊ ಏನಾಯಿತು ಅಂತ ಹೇಳಿ ಬಹಳ ಕಡೆ ಮೆಡಿಕಲಿ ಏನೂ ಅವ್ರಿಗೆ ರೀಸನ್ ಸಿಗಲಿಲ್ಲ. ಸೊ ಕೊನೆಗೆ ನಮ್ಮಲ್ಲಿ ಬಂದಾಗ ಹಿಪ್ನೋಥೆರಪಿ ಮಾಡಿದಾಗ ಒಂದು ಸೋಲು ಆ ಒಳಗಡೆ ಇರುತ್ತೆ. ಅದು ನಂದೇ ಮನೆ, ಒಂದು ಆತ್ಮ, ಎಕ್ಸ್ಟರ್ನಲ್ ಎನರ್ಜಿ ಅದು. ಓಕೆ, ಆತ್ಮ ಗರ್ಭದಲ್ಲಿ ಇದ್ದಾಗ ಇದು ನಂದು ಮನೆ, ಇದು ಬೇರೆ ಯಾರಿಗೂ ಜಾಗ ಇಲ್ಲ ಅಂದಾಗ, ಸೊ ಅದು ಅವರನ್ನು ಪ್ರೆಗ್ನೆನ್ಸಿ ಪ್ರೋಸೆಸ್ಗೆ ಬಿಡ್ತಾ ಇರಲ್ಲ. ಯಾವಾಗ ಹಿಪ್ನೋಥೆರಪಿ ಮಾಡಿ ಅದನ್ನು ರಿಲೀಸ್ ಮಾಡಿದ್ವಿ, ಸೊ ಅದು ಸೆಟ್ ಆಫ್ ಪ್ರೋಸೆಸ್ ಇರುತ್ತೆ. ಆ ಆತ್ಮನ ಇದು ನಿಂದು ಜಾಗ ಅಲ್ಲ, ನೀನು ಬರಬೇಕು ಅಂದರೆ ನಿಂದೆ ಬೇರೆ ಪ್ರೋಸೆಸ್ ಇರುತ್ತೆ ಅಂತ ಅದಕ್ಕೆಲ್ಲ ಅರ್ಥ ಮಾಡಿಸಿ ರಿಲೀಸ್ ಮಾಡಿದಾಗ 1.5 year ನಂತರ ಶಿ ಗಾಟ್ ಪ್ರೆಗ್ನೆಂಟ್. ಈ ಥರ ಒಂದು ಎಕ್ಸ್ಟರ್ನಲ್ ಎನರ್ಜೀಸ್ ಎಫೆಕ್ಟು ಇರುತ್ತೆ, ಪಾಸ್ಟ್ ಲೈಫ್ ಕರ್ಮಾಸ್ ಇರುತ್ತೆ, ಪ್ರೋಸೆಸ್ ಇರುತ್ತೆ, ಅದನ್ನೆಲ್ಲನೂ ಕ್ಲೆನ್ಸ್ ಮಾಡುತ್ತೆ. ಈ ಥರ ಒಂದು ಏನು ಹೇಳ್ತೀವಿ ನಾವು, ಅರಳಿ ಮರ ಸುತ್ತೋದಿರ್ಬೋದು, ಮಂಡಲಗಳಲ್ಲಿ 21 ದಿನ, 11 ದಿನ, 48 ದಿನ ಈ ಥರ ಇರುತ್ತೆ. ನೀವು ಅದನ್ನು ನೋಡಿರ್ಬೋದು. ಅಂದರೆ ಯಾರಿಗ ಆ ಥರ ಹೇಳಿರ್ತಾರೆ ವಿತಿನ್ 108 days ಅವರು ತಾಯಿ ಆದರು ಅಂತಲೂ ಹೇಳಿ ಒಂದು ಸಿಹಿ ಸುದ್ದಿ ಕೊಡ್ತಾರೆ. ಅದು ಒಂದು ಮಂಡಲದಲ್ಲೂ ವರ್ಕ್ ಆಗುತ್ತೆ. ಅಂದರೆ ಬಾಡಿ ಸೈಕಲ್ ಪ್ರಕಾರ ವರ್ಕ್ ಆಗ್ತಾ ಇರುತ್ತೆ. ಆ ಒಂದು ನೆಗೆಟಿವ್ಸ್ ಕ್ಲೆನ್ಸ್ ಆಗಿ ಆ ಸೈಕಲ್ ಬರೋದ್ರೊಳಗಡೆ ಆ ನೆಗೆಟಿವ್ಸ್ ಕ್ಲೆನ್ಸ್ ಆಗಿ ಏನು ಆಗಬೇಕು ಬಾಡಿನಲ್ಲಿ ರಿಯಾಕ್ಷನ್ಸು, ಆ ಬಾಡಿನಲ್ಲಿ ರಿಯಾಕ್ಷನ್ಸು ಅದೆಲ್ಲ ಆಗಿ ಅವರು ಗರ್ಭನ ಧರಿಸ್ತಾರೆ. ಈ ಥರ ಒಂದು ಪ್ರೋಸೆಸ್ ಇರುತ್ತೆ. ಸೊ ನಾವು ಅಪಹಾಸ್ಯ ಮಾಡೋದು ಬೇರೆ. ಓಕೆ, ಬಟ್ ರಿಯಲಿ ಇಟ್ ವರ್ಕ್ಸ್. ಯಾಕಂದರೆ ನಾವು ಕ್ಲೆನ್ಸ್ ಮಾಡ್ತಾ ಇರೋದು ನೆಗೆಟಿವ್ಸು. ಒಂದು ಹತ್ರ ಬ್ಲಾಕೇಜ್ ಇದೆ ಅಂದಮೇಲೆ ಅದನ್ನು ತೆಗೆದ್ರೆ ಡೆಫಿನೆಟ್ಲಿ ನೀರು ಚೆನ್ನಾಗಿ ಹರಿಯುತ್ತಲ್ವಾ. ಸೊ ಸೇಮ್ ವೇ ಇದೇ ಥರ ನೆಗೆಟಿವ್ಸ್ ಇರೋ ಹತ್ರ ನಾವು ಯಾವಾಗ ನೆಗೆಟಿವ್ ಕ್ಲೆನ್ಸ್ ಮಾಡ್ತೀವೋ ಪಾಸಿಟಿವ್ ಎನರ್ಜಿ ನಮ್ಮ ಬಾಡಿನಲ್ಲಿ ಹರಿದು ಏನು ಪ್ರೋಸೆಸ್ ಬೇಕೋ ಅದನ್ನು ಕಾರ್ಯರೂಪಕ್ಕೆ ತರುತ್ತೆ. ಈ ಥರ ಯಜ್ಞಗಳು, ಪೂಜೆಗಳು, ವ್ರತಗಳು ಕೆಲಸ ಮಾಡುವಂಥದ್ದು. ಇನ್ನು ಕೆಲವರು ಅಪಹಾಸ್ಯ ಮಾಡ್ತಾರೆ, ವ್ರತ ಮಾಡೋದು, ಪೂಜೆ ಮಾಡೋದು, ಅದೆಲ್ಲ ಅಪಹಾಸ್ಯ ಮಾಡಬಾರ್ದು, ಅದೆಲ್ಲ ಒಳ್ಳೇದೇ ಅಂತ ಹೇಳ್ತೀರಾ ನೀವು? ಖಂಡಿತವಾಗ್ಲು. ಯಾಕಂದರೆ ಅಪಹಾಸ್ಯ ಮಾಡಿದಾಗ
ಅವ್ರಿಗೆ ಅದ್ರ ಹಿಂದೆ ಸೈನ್ಸ್ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮಾಡೋರ್ಗೂ ಸೈನ್ಸ್ ಬಗ್ಗೆ ಗೊತ್ತಿರಲ್ಲ. ಸೈಂಟಿಫಿಕಲಿ ಇದು ಪ್ರೂವ್ ಆಗಿರೋ ಅಂಥದ್ದು. ಯಾಕಂದ್ರೆ ಬಾಡಿನಲ್ಲಿ ರಿಯಾಕ್ಷನ್ಸ್ ಆಗಿರೋದನ್ನ ಕಂಡ್ಕೊಂಡ ಮೇಲೇನು, ಈಗ ರಿಸಲ್ಟ್ ಬಂದಾಗ ಇನ್ನೇನು ಹೇಳ್ತೀರಾ ಹೇಳಿ? ಡೆಫಿನೆಟ್ಲಿ ಒಂದಲ್ಲ ಒಂದು ಮಿರಾಕಲ್ ಆಗಿರುತ್ತೆ ಅಲ್ವಾ ಅಲ್ಲಿ, ಅದೇ ಥರ ವರ್ಕ್ ಆಗುತ್ತೆ. ಸೊ ಅಪಹಾಸ್ಯ ಮಾಡೋದು ತುಂಬ ತಪ್ಪು. ಗೊತ್ತಿಲ್ವಾ? ಓಕೆ, ಗೊತ್ತಿಲ್ಲ, ಕ್ಷಮಿಸ್ಬಿಟ್ಟು ದೂರ ಇದ್ಬಿಡ್ಬೇಕು. ಗೊತ್ತಾಗೋ ರೀತಿ ತಿಳ್ಕೊಳ್ಳೋರಾದ್ರೆ ಒಳ್ಳೇದು. ತಿಳ್ಕೊಂಡು ಅದನ್ನ ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ಥರ ಇರಬೇಕು. ಇನ್ನು ಗರ್ಭ ಸಂಸ್ಕಾರ ಅಂತ ಹೇಳ್ತಾ ಇದ್ವಿ, ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು? ಅದಕ್ಕೆ ಏನಾದರೂ ಪ್ರಾಕ್ಟೀಸ್ ಮಾಡೋದಕ್ಕೆ ಇದೇ ರೀತಿನಲ್ಲಿ ಮಾಡಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ, ಹೇಗೆ? ಖಂಡಿತವಾಗ್ಲೂ ಗರ್ಭ ಸಂಸ್ಕಾರದಲ್ಲಿ 4 ಸ್ಟೆಪ್ಸ್ ಬರುತ್ತೆ. ಸೊ ಫಸ್ಟ್ ಪ್ರೋಸೆಸ್ಸು, ಈ ಒಂದು ತಾಯಿಯ ಗರ್ಭನ ಉದರ ಗರ್ಭ ಅಂತ ಕರೀತಾರೆ. ಮತ್ತೆ ಇದಕ್ಕೆ ಸೋಲ್ ಬರುತ್ತಲ್ಲ, ಅಂದ್ರೆ ಒಂದು ಆತ್ಮ ಯಾವಾಗ ಬರುತ್ತೆ, ಅದು ಬರೋ ಅಂಥದ್ದು ವಿಶ್ವ ಗರ್ಭದಿಂದ, ಯೂನಿವರ್ಸ್ ಇಂದ ಬರುತ್ತೆ. ಮೊದಲು ಕ್ಷೇತ್ರ ಶುದ್ಧಿ ಅಂತಾರೆ. ಅಂದ್ರೆ ಒಂದು ಕ್ಷೇತ್ರ, ಆ ಗರ್ಭನೇ ಕ್ಷೇತ್ರ. ಕ್ಷೇತ್ರ ಅಂದ್ರೆ ನಾವು ಎಷ್ಟು ಸಲ ಕ್ಷೇತ್ರಗಳು ಅಂತಾನೆ ಕರಿತೀವಿ. ಅಂದ್ರೆ ಅಷ್ಟು ಪ್ಯೂರಿಟಿ ಅದು. ಒಂದು ಮಗುಗೆ, ಒಂದು ಸೋಲ್ಗೆ ಮತ್ತೊಮ್ಮೆ ಜನ್ಮ ಕೊಡ್ತಾ ಇದೆ ಅಂದರೆ ಅದು ಪ್ಯೂರಿಟಿ, ಅಷ್ಟು ಪ್ಯೂರ್ ಆಗಿ ಇರಬೇಕದು. ಸೊ ಮೊದಲೇ ಅದಕ್ಕೆ ಕ್ಷಮಾಯಜ್ಞ ಅಂತ ಒಂದು ಪ್ರೋಸೆಸ್ ಇರುತ್ತೆ. ಅಂದರೆ ಪಾಸ್ಟ್ ಲೈಫ್ನ ಏನೇ ಒಂದು ಕರ್ಮಗಳಿರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಕರ್ಜಸ್ ಇರ್ಬೋದು. ಬಹಳ ಜನಕ್ಕೆ ಮಕ್ಕಳ ಒಂದು ಕರ್ಜಸ್ಸಿಂದಾನು, ಹಿಂದಿನ ಜನ್ಮದ ಮಕ್ಕಳ ಶಾಪಗಳಿಂದನೂ ಮಕ್ಕಳಾಗ್ತಾ ಇರಲ್ಲ. ಇದನ್ನು ಸಹ ನಾವು ಹಿಪ್ನೋಥೆರಪಿನಲ್ಲಿ ತುಂಬ ಕೇಸಸ್ ನೋಡ್ಬಿಟ್ಟಿದ್ದೀವಿ. ಯಾಕೆ ಮಕ್ಕಳಾಗ್ತಾ ಇರಲ್ಲ ಅಂದರೆ, ಒಂದು ಮಗು ಹಿಂದಿನ ಜನ್ಮದಲ್ಲಿ ತನ್ನ ತಾಯಿ ಎಷ್ಟೇ ಅಳ್ತಿದ್ರು ತಿರುಗೇ ನೋಡ್ತಾ ಇರಲಿಲ್ಲ, ತನ್ನದ ಲೋಕದಲ್ಲಿ ಇದ್ಲು. ಸೊ ಆ ಮಗು ಶಾಪ ಹಾಕಿತ್ತು, ನಾನು ಇದ್ದು ನೀನು ನನ್ನನ್ನು ಗಮನಿಸ್ತಾ ಇಲ್ಲ ಅಲ್ಲ, ನೆಕ್ಸ್ಟ್ ನೀನು ಎಷ್ಟೇ ಕೇಳಿದ್ರು ನಿನ್ಗೆ ಯಾವುದೇ ಮಗು ಸಿಗಲ್ಲ. ಅದು ಆ ಮಕ್ಕಳು ಅಂತ ನಾವು ದೇವ್ರಂತ ಹೇಳ್ತೀವಿ. ಅಂದರೆ ಆ ಒಂದು ಪ್ರೋಸೆಸ್ ಅದು ಮಗು ಹಾಕಿದ್ದಲ್ಲ, ಅದು ಸೋಲು. ಆ ಸೋಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಶಾಪ ಹಾಕಿರೋ ಅಂಥದ್ದು. ಸೊ ಈ ಥರ ಶಾಪಗಳು ಇರುತ್ತೆ. ಮತ್ತು ತುಂಬ ಒಂದು ವಾಂಟೆಡ್ಲಿ ಅನ್ವಾಂಟೆಡ್ಲಿ ಅಬೋಷನ್ಸ್ ಮಾಡಿಸ್ಕೊಂಡಿರೋ ಅಂಥದ್ದು, ಇದು ಸೆಲ್ಫ್ ಅಫರ್ಮೇಷನ್ಸ್ ಥರ ಬರುತ್ತೆ, ಸೆಲ್ಫ್ ಕರ್ಜಸ್ ಬರುತ್ತೆ. ಇನ್ನು ಸೋಲ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಅಂದರೆ ನಾವು ಈ ಭೂಮಿಗೆ ಬಂದಾಗ ಹೇಗೆಲ್ಲ ಇರಬೇಕು ಅಂತ ಹೇಳಿ ಬರ್ಕೊಬಂದಿರ್ತೀವಿ. ಏನೋ ಒಂದು ಹುಚ್ಚುತನದಲ್ಲಿ ನನಗೆ ಮಕ್ಕಳು ಬೇಡ ಅಂತ ಬರ್ಕೊಬಂದ್ಬಿಟ್ಟಿದ್ದೆ, ಇದು ಸಹ ಪ್ರೋಸೆಸ್ ಇರುತ್ತದೆ, ಅದೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ಥರದ್ದೆಲ್ಲ ಶುದ್ಧಿ ಆಗಕ್ಕೆ ಕ್ಷಮಾಯಜ್ಞ, ಎಲ್ಲರನ್ನ ಕ್ಷಮೆ ಕೇಳೋದು, ತಂದೆ ತಾಯಿಯಿಂದ ಹಿಡಿದು ಹಳೆ ಜನ್ಮದಲ್ಲಿ ಇದ್ದಂಥವ್ರನ್ನ ಹಿಡಿದು ಈ ಜನ್ಮದಲ್ಲಿ ಇರೋವಂಥವ್ರನ್ನ ಹಿಡಿದು ನನ್ನ ಸ್ವಂತ ಸೋಲು, ಅಂದರೆ ನಿನಗೆ ಪಾಸ್ಟ್ ಲೈಫಲ್ಲಾಗಲಿ ಈ ಲೈಫ್ ಆಗಲಿ ನನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ನನ್ನನ್ನು ಕ್ಷಮಿಸು ಅಂತ ಕೇಳೋ ಅಂಥದ್ದು. ಈ ಥರ ಎಲ್ಲರಿಂದ ಕ್ಷಮೆ ಕೇಳೋ ಅಂಥದ್ದು. ಇದು 11 to 21 ಡೇಸ್ ಪ್ರೋಸೆಸ್ಸು. ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗಿರೋ ಅಂಥದ್ದು. ಇದಕ್ಕೂ ಮುಂಚೆ ಅಂದರೆ ಈ ಒಂದು ಕ್ಷಮಾಯಜ್ಞ ಅಥವಾ ಒಂದು ಕರ್ಸ್ ಕ್ಯೂರ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಮುಂಚೆ ಬಾಡಿನ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಯಾವಾಗಲೂ ಸಾಲ್ಟ್ ಥೆರಪಿನಲ್ಲಿ ಹೇಳ್ತಾ ಇರ್ತೀವಿ, ಒಂದು ಬಕೆಟಲ್ಲಿ ನೀರನ್ನು ಇಟ್ಟು ಕಾಲನ್ನು ಇಟ್ಟು ತಲೆಯಿಂದ ಕಾಲವರೆಗೂ ನೆಗೆಟಿವ್ಸ್ ಎಲ್ಲ ಹೋಗ್ತಿದೆ ಅಂತ ಅಂದ್ಕೊಳ್ಳಿ, ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ. ಸೇಮ್ ವೇ ಇದರಲ್ಲಿ ಮಾಡಿದಾಗ ನಮ್ಮ ಬಾಡಿನಲ್ಲಿರೋ ಬ್ಲಾಕೇಜಸ್ ಎಲ್ಲ ರಿಲೀಸ್ ಆಗುತ್ತೆ. ಕ್ಷಮಾಯಜ್ಞ ನಾವು ಪ್ರಾಕ್ಟೀಸ್ ಮಾಡಿದಾಗ ಆ ಒಂದು ಸೈಕಲ್ ಏನು ಪ್ರೋಸೆಸ್ ಆಗಬೇಕೋ ಅದಾಗುತ್ತೆ. ಇದು ಫಸ್ಟ್ ಸ್ಟೆಪ್ಪು. ಇನ್ನು ಸೆಕೆಂಡ್ ಸ್ಟೆಪ್ಪು, ಯಾವಾಗ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಅಂದರೆ 45 ಡೇಸ್ ಕನ್ಫರ್ಮ್ ಮಾಡ್ಕೋತಾರಲ್ಲ, ಆ ಟೈಮಲ್ಲಿ ಸಂತಾನ ಪ್ರಾರ್ಥನೆ ಅಂತ ಹೇಳ್ತೀವಿ. ಅಂದರೆ ಒಂದು ಪ್ಯೂರ್ ಆದಂತಹ ಸೋಲು, ಹೈಲಿ ವೈಬ್ರೇಟೆಡ್ ಸೋಲು, ಈ ಭೂಮಿಗೆ ಪ್ರಪಂಚಕ್ಕೆ ಒಳ್ಳೇದು ಮಾಡುವಂತಹ ಒಂದು ಸೋಲು. ಎಷ್ಟೋ ಜನ ನಾವು ನೋಡಿದ್ದೀವಿ. ಸ್ವಾಮಿ ವಿವೇಕಾನಂದರು ಇರ್ಬೋದು, ಅಬ್ದುಲ್ ಕಲಾಂ ಅವ್ರು ಇರ್ಬೋದು, ಈಗ ನೋಡ್ತಾ ಇರೋಂಥ ಸದ್ಗುರುಗಳಿರ್ಬೋದು, ಮೋದಿಜಿಯವ್ರು ಇರ್ಬೋದು. ಅಂದರೆ ಒಬ್ಬರಿಗೆ ಒಳ್ಳೇದು ಮಾಡಬೇಕು ಅಂತಲೇ ಬರೋ ಅಂಥದ್ದು. ಈ ಥರದ ಒಂದು ಸೋಲು ನನ್ನ ಗರ್ಭಕ್ಕೆ ಬರಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಮನುಕುಲಕ್ಕೆ ಒಳ್ಳೇದಾಗುವಂಥ ಒಂದು ಪ್ರೋಸೆಸ್ ಮಾಡಲಿ ಅಂತ ಪ್ರಾರ್ಥನೆ ಮಾಡೋದು. ಇದು ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು, ಮಾರ್ನಿಂಗ್ 4:30 to 6 o'clock ಒಳಗಡೆ. ಈ ಥರ ಒಂದು ಪ್ರಾರ್ಥನೆ. ಇದು 2 ಸ್ಟೆಪ್ಪು ಸ್ಟಾರ್ಟಿಂಗಲ್ಲಿ ಪ್ರೋಸೆಸ್ ಮಾಡುವಂಥದ್ದು. ಇನ್ನು ನೀವು ಹೇಳ್ತಾ ಇದ್ರಿ, ಕೆಲವರು ಅಬೋಷನ್ ಮಾಡಿಸ್ಕೊಂಡ್ಬಿಡ್ತಾರೆ, ಹಾಗಾಗಿ ಅವರಿಗೆ ಮಕ್ಕಳು ಆಗೋದಕ್ಕೆ ತೊಂದರೆ ಆಗುತ್ತೆ ಅಂತ. ಅಂದರೆ ಆ ಸೋಲ್ ಏನಾದರೂ ಶಾಪ ಹಾಕಿದಾಗ ಅದರಿಂದ ಏನಾದರೂ ತೊಂದರೆ ಆಗುತ್ತಾ ಇದಕ್ಕೆಲ್ಲ? ಅದಕ್ಕೂ ಕೂಡ ಏನಾದರೂ ಪ್ರೋಸೆಸ್ ಇರುತ್ತಾ? ಅಂದರೆ ಆ ಥರ ಮಾಡಿಸ್ಕೊಂಡಿರೋರು ನಮಗೆ ನೆಕ್ಸ್ಟು ಆಗ್ತಿಲ್ಲಪ್ಪ ಅಂತ ಸಫರ್ ಮಾಡೋರಿಗೆ ಏನು ಹೇಳ್ತೀರಾ? ಖಂಡಿತವಾಗ್ಲೂ ಇದು ಸಹ ತುಂಬ ಕಡೆ ನಾವು ಥೆರಪಿಗೆ ಬಂದಿರೋರ ಹತ್ರ ತುಂಬ ಸಲ, ಅಂದರೆ ಅವ್ರಿಗೆ ಬೇಡದಿದ್ದಾಗ, ಅಂದರೆ ಅವ್ರಿನ್ನೂ ತಯಾರಿರಲ್ಲ ಅಥವಾ ಅರ್ಲಿ ಮ್ಯಾರೇಜ್ ಟೈಮಲ್ಲೇ ಆಗೋಗ್ಬಿಟ್ಟಿರುತ್ತೆ. ಇಂಥವ್ರಿಗೆಲ್ಲ ಮಾಡಿದಾಗ ಡೆಫಿನೆಟ್ಲಿ ಅಂದರೆ
ಟೈಮ್ ಇದ್ದಾಗ ಅಬೋಷನ್ ಅಂದ್ರೆ 45 ಡೇಸ್ ಒಳಗಡೆ ಮಾಡಿಸ್ಕೊಂಡ್ರೆ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಆಫ್ಟರ್ 45 ಡೇಸ್ ಅಂದ್ರೆ ಸೋಲ್ ಬಂದ್ಬಿಟ್ಟಿರುತ್ತೆ. 48 ಡೇಸ್ ಒಳಗಡೆ ಸೋಲ್ ಬರುತ್ತೆ. ಆಫ್ಟರ್ 48 ಡೇಸ್ ಯಾವ ಸೋಲ್ ಎಂಟರ್ ಆಗುತ್ತೋ ಡೆಫಿನೆಟ್ಲಿ ಅದೊಂದು ಪ್ಯೂರ್ ಆಗಿರುವಂತಹ ಹೈಲಿ ಎನರ್ಜೆಟಿಕ್ ಆಗಿರುವಂತಹ ಸೋಲ್ ಆಗಿರುತ್ತೆ. ಸೊ ಈ ತರ ಸೋಲ್ ಏನಾದ್ರೂ ಬಂತು ಅಂದ್ರೆ ಯಾವುದೇ ಸೋಲ್ ಆಗಿರ್ಬೋದು, 40 to 48 ಡೇಸ್, ಆಫ್ಟರ್ 48 ಡೇಸ್ ಸೋಲ್ ಬಂದ್ಮೇಲೆ ಅಬೋಷನ್ ಮಾಡಿಸ್ಕೊಂಡಾಗ ಡೆಫಿನೆಟ್ಲಿ ಕರ್ಸಸ್ ಬೀಳುತ್ತೆ. ಯಾಕಂದ್ರೆ ಆ ಒಂದು ಮಗು ತಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಊಂಬಿಗೆ ಬಂದಿರುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ನಮ್ಮ ಪೇರೆಂಟ್ಸ್ ಅನ್ನ ಕರ್ಸ್ ಮಾಡೋದಿರ್ಬೋದು, ಅವ್ರಿಗೆ ನಮ್ಗೇನು ಮಾಡಿಲ್ಲ ಅಂತ ಹೇಳಿ ಅವ್ರನ್ನ ಅಪವಾದ ಮಾಡೋದಿರ್ಬೋದು ನಮ್ಮ ಕೈಯಲ್ಲಿ ಇಲ್ಲ. ಯಾಕಂದ್ರೆ ನಾವು ಆ ಗರ್ಭನ ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋದು. ಓಕೆ, ನಾವು ಈ ಭೂಮಿಗೆ ಬರಕ್ಕೂ ಮುಂಚೆ ಯಾವ ತಾಯಿ ಬೇಕು ಯಾವ ತಂದೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋ ಅಂಥದ್ದು. ಸೊ ವಿ ಹ್ಯಾವ್ ನೋ ರೈಟ್ಸ್ ಟು ಬ್ಲೇಮ್ ಅವರ್ ಪೇರೆಂಟ್ಸ್. ನಾನು ಎಲ್ರಿಗೂ ಈ ಮಾತನ್ನ ಹೇಳ್ತೀನಿ, ಯಾರಾದ್ರೂ ಅವ್ರ ಪೇರೆಂಟ್ಸ್ ಅನ್ನ ಬ್ಲೇಮ್ ಮಾಡಿದ್ರೆ, ಓಕೆ, ಬಿಕಾಸ್ ಯು ಹ್ಯಾವ್ ಚೂಸನ್ ದೆಮ್. ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಚೂಸ್ ಮಾಡಿರ್ತೀರಲ್ಲ, ಈಗ ಅವ್ರೇನೋ ನಿಮ್ಗೆ ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ಬೈಯೋದು, ದಟ್ಸ್ ಅ ರಾಂಗ್ ಥಿಂಗ್. ಆದ್ರಿಂದ ಸೊ ಈ ಥರ ಖಂಡಿತ ಕಸಸ್ ಇರುತ್ತೆ. ಮತ್ತು ಇನ್ನೂ ಒಂದು ಏನಾಗುತ್ತೆ ಅಂದರೆ, ನೀವು ತುಂಬ ಕಡೆ ನೋಡಿರ್ಬೋದು 4 months 5 months ವಿನಾಕಾರಣ ಅಬೋಷನ್ಸ್ ಆಗಿಬಿಡುತ್ತೆ, 6 months. ಯಾಕಂದರೆ ಆ ಸೋಲು ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುತ್ತೆ. ಊಂಬಿಗೆ ಬಂದಮೇಲೆ ತಾನು ಬಂದಂತಹ ಎಕ್ಸ್ಪೆಕ್ಟೇಷನ್ನು ಇಲ್ಲಿ ಫುಲ್ಫಿಲ್ ಆಗಲ್ಲ ಅಂತ ಗೊತ್ತಾದ್ರೆ ಅದು ಎಕ್ಸಿಟ್ ಆಗಿಬಿಡುತ್ತೆ. ಆಗ ಅಬೋಷನ್ ಆಗುತ್ತೆ ವಿತೌಟ್ ರೀಸನ್, ಯಾರಿಗೂ ಏನೂ ಗೊತ್ತಾಗಲ್ಲ ಅದು, ಬಟ್ ದೇ ಸಫರ್. ಈ ಥರ ಪ್ರೊಸೆಸ್ ಇರುತ್ತೆ. ಆದ್ರಿಂದ ಹೆಣ್ಮಕ್ಳನ್ನ 3 months ಆದ ನಂತರ ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಯಾವುದೇ ಥರ ಕಲಹಗಳಲ್ಲಿ ಇರಬಾರ್ದು. ಹಸ್ಬೆಂಡ್ ಆ್ಯಂಡ್ ರಿಲೇಷನ್ಶಿಪ್ ತುಂಬ ಅನ್ಯೋನ್ಯತೆಯಿಂದ ಇರಬೇಕು. ತಾಯಿ ಹಸ್ಬೆಂಡ್ ಅಂತ ತನ್ನ ಹಸ್ಬೆಂಡನ್ನು ಬೈಯೋದಿರ್ಬೋದು, ಅವ್ರ ಮೇಲೆ ನ್ಯಾಗಿಂಗ್ ಅಂತ ಏನು ಹೇಳ್ತಾರೆ, ಕಂಪ್ಲೇಂಟ್ಸ್ ಅಂತ ಏನು ಹೇಳ್ತಾರೆ, ನಿಮ್ಮಪ್ಪ ಯಾವಾಗಲೂ ಹಿಂಗೆ ಮಾಡ್ತಿರ್ತಾರೆ ಹಂಗೆ ಮಾಡ್ತಿರ್ತಾರೆ ಅಂತ ಹೇಳೋದಿರ್ಬೋದು. ಇನ್ನು ಯಾಕಂದರೆ ಎಲ್ಡರ್ ಚೈಲ್ಡ್ ಇದ್ದಾಗ ಅವ್ರ ಹತ್ರ ಕಂಪ್ಲೇಂಟ್ಸ್ ಮಾಡ್ತಾ ಇದ್ರೆ ಅದು ಕೇಳಿಸ್ಕೊತಾ ಇರುತ್ತೆ. ಸೊ ಅದೇ ಮೈಂಡ್ಸೆಟ್ ಅದಕ್ಕೂ ಬರುತ್ತೆ. ಈ ಥರ ಎಲ್ಲ ಒಂದು ಪ್ರೋಸೆಸ್ ಇರುತ್ತೆ.